ದೇವರಿಗೆ ದೀಪ ಹಚ್ಚುವಾಗ ಈ ತಪ್ಪುಗಳನ್ನು ಮಾಡಿದರೆ ದೀಪ ಹಚ್ಚಿಯೂ ವ್ಯರ್ಥ. ದೀಪವನ್ನು ಬೆಳಗಿಸುವುದರಿಂದ ಕತ್ತಲು ದೂರವಾಗುತ್ತದೆ. ಅದೇ ರೀತಿ ಇದು ವೈಜ್ಞಾನಿಕ ಪ್ರಾಮುಖ್ಯತೆಯನ್ನು ಕೂಡ ಹೊಂದಿದೆ. ವಿವಿಧ ರೀತಿಯ ದೀಪಗಳನ್ನು ವಿವಿಧ ಸಮಯದಲ್ಲಿ ಬೆಳಗಿಸುವುದರಿಂದ ಅದು ಪರಿಸರವನ್ನು ಶುದ್ಧೀಕರಿಸುತ್ತದೆ ಮತ್ತು ನಮ್ಮ ಆತ್ಮಸಾಕ್ಷಿಯನ್ನು ಉಲ್ಲಾಸಗೊಳಿಸುತ್ತದೆ. ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಹಚ್ಚಬೇಕೆನ್ನುವ ಸಂಪ್ರದಾಯವಿದೆ. ದೀಪವನ್ನು ಬೆಳಗಿಸುವಾಗ ಅದನ್ನು ಬೆಳಗಿಸಲು ಸಂಬಂಧಿಸಿದ ಕೆಲವು ನಿಯಮಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಮತ್ತು ಅದನ್ನು ಪಾಲಿಸುವುದು ತುಂಬಾ ಮುಖ್ಯ. ದೀಪ ಒಡೆದಿರಬಾರದು. ನೀವು ಮಣ್ಣಿನ ದೀಪವನ್ನು ಹಚ್ಚುತ್ತಿದ್ದರೆ ಆ ದೀಪವು ಒಡೆಯದಂತೆ ನೋಡಿಕೊಳ್ಳಬೇಕು. ದೇವರಿಗೆ ನಾವು ಒಡೆದ ದೀಪವನ್ನು ಹಚ್ಚುವುದರಿಂದ ಮನಸ್ಸಿನ ಆತ್ಮವಿಶ್ವಾಸ ಕುಂದುತ್ತದೆ. ಎಣ್ಣೆ ಮತ್ತು ತುಪ್ಪದ ದೀಪವನ್ನು ಹೀಗಿಡಿ. ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕಾದರೆ ನಾವು ದೇವರ ಎಡಭಾಗದಲ್ಲಿ ದೀಪವನ್ನು ಇಡಬೇಕೆಂಬುದನ್ನು ಹಾಗೂ ಎಣ್ಣೆಯ ದೀಪವನ್ನು ಹಚ್ಚಬೇಕಾದರೆ ಅದನ್ನು ದೇವರ ಬಲಭಾಗದಲ್ಲಿ ಇಡಬೇಕೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಇದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಸಾಧನದ ಫಲವಾಗಿ ಈ ದೀಪ ಹಚ್ಚಿರಿ. ನೀವು ಯಾವುದೇ ಸಾಧನ ನಿರ್ಣಯವನ್ನು ತೆಗೆದುಕೊಂಡಿದ್ದರೆ ಆ ಸಾಧನದ ಪೂರ್ಣ ಫಲವನ್ನು ಪಡೆದುಕೊಳ್ಳಲು ನೀವು ಹಿಟ್ಟಿನ ದೀಪವನ್ನು ಬೆಳಗಿಸಬೇಕು. ಶನಿ ದೇವರಿಗೆ ಈ ದೀಪ ಬೆಳಗಿ. ನ್ಯಾಯದೇವರಾದ ಭಗವಾನ್ ಶನಿ ಮಹಾರಾಜರನ್ನು ಮೆಚ್ಚಿಸಲು, ಅವರ ಸಾಡೆಸಾತಿ ಮತ್ತು ಶನಿ ಕೋಪವನ್ನು ತಪ್ಪಿಸಲು ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಬೇಕು. ದೀಪ ಹಚ್ಚುವ ಸಮಯ ಮುಂಜಾನೆ 5ರಿಂದ ಬೆಳಗ್ಗೆ 10ರವರೆಗೆ ದೇವರಿಗೆ ದೀಪವನ್ನು ಬೆಳಗಿಸಲು ಸರಿಯಾದ ಸಮಯ. ಸಂಜೆ 5ರಿಂದ 7ರವರೆಗೆ ದೀಪವನ್ನು ಬೆಳಗಿಸುವುದು ಮಂಗಳಕರವಾಗಿದೆ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.